ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ಮಚ್ ಅವೇಟೆಡ್ ಧುರಂಧರ್ 2 ಟ್ರೇಲರ್ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೇಲರ್ ರಿವ್ಯೂವನ್ನು ನಮ್ಮ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ನಾನು ಕೂಡ ಈ ಟ್ರೇಲರ್ಗೋಸ್ಕರ ತುಂಬಾ ಕಾದಿದ್ದೆ ಅಂತಾನೆ ಹೇಳಬೇಕು. ಧುರಂಧರ್ನ ನಾನು ಥಿಯೇಟ್ರಲ್ಲಿ ನೋಡಿದಾಗ ಆ ಸಿನಿಮಾವನ್ನು ಕೊನೆಯಲ್ಲಿ ಅವರು 19ನೇ ಮಾರ್ಚ್ ಅಂತ ಬಿಟ್ಟಾಗ ಅಯ್ಯೋ 2ನೇ ಪಾರ್ಟ್ ಬೇರೆ ಬರುತ್ತಾ ನೋಡಬೇಕು ಅಂತ ಬೇಜಾರು ಜೊತೆಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇತ್ತು. ಆ್ಯಂಡ್ ನಿಜವಾಗ್ಲೂ ಆದಿತ್ಯ ಧರ್ ಅವರಿಗೆ ನಾವು ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಹೇಳಿದ ಟೈಮ್ಗೆ ಅವರು 2ನೇ ಪಾರ್ಟನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. 19ನೇ ತಾರೀಕು ಥಿಯೇಟರ್ಗಳಲ್ಲಿ ಧುರಂಧರ್ 2 ನಿಮ್ಮ ಮುಂದೆ ಬರಲಿದೆ. ಇನ್ನೊಂದು ಖುಷಿಯ ವಿಷಯ, ಧುರಂಧರ್ 2 ಟ್ರೇಲರ್, ಧುರಂಧರ್ ದ ರಿವೆಂಜ್ ಟ್ರೇಲರ್ ಕನ್ನಡದಲ್ಲೂ ಕೂಡ ಈಗ ಲಭ್ಯವಿದೆ. ಕನ್ನಡದಲ್ಲೂ ನೀವು ಅದನ್ನು ನೋಡಬಹುದು. ಏನನ್ನಿಸ್ತು ಮೊದಲು ಹೇಳ್ಬಿಡ್ತೀನಿ. ಕನ್ನಡದಲ್ಲಿ ಈ ಒಂದು ಧುರಂಧರ್ ಟ್ರೈಲರ್ ಬಂದಿದೆ ಅಂತ ಹೇಳಿದೆ. ಅದರಲ್ಲೂ ಕೂಡ ಪ್ರತಿಯೊಬ್ಬರಿಗೆ ನೀಡಿರುವಂತಹ ವಾಯ್ಸ್ ಓವರ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸಂಜಯ್ ದತ್ ಅವ್ರದ್ದಾಗಿರ್ಬೋದು, ಅರ್ಜುನ್ ರಾಮ್ಪಾಲ್ ಅವ್ರದ್ದಾಗಿರ್ಬೋದು, ರಣವೀರ್ ಸಿಂಗ್ ಅವ್ರದ್ದಾಗಿರ್ಬೋದು, ತುಂಬ ಕರೆಕ್ಟಾಗಿ ಅವ್ರವ್ರಿಗೆ ಸೆಟ್ ಆಗಿರೋ ಧ್ವನಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆಸ್ ಯೂಶುವಲ್ ಆದಿತ್ಯ ಧರ್ ಅವರು ಅವರ ಟ್ರೇಲರ್ನಲ್ಲಿ ಸಿನಿಮಾದ ಯಾವ ಒಂದು ಗುಟ್ಟನ್ನು ಕೂಡ ಬಿಡೋದಿಲ್ಲ. ನೀವು ಅದರ ಹಿಂದಿನ ಉರಿ ನೋಡಿದ್ರು ಅಷ್ಟೇ, ಧುರಂಧರ್ ನೋಡಿದ್ರು ಅಷ್ಟೇ, ಟ್ರೇಲರ್ ವಾವ್ ಅನ್ಸತ್ತೆ, ಏನೋ ಒಂದಷ್ಟು ಗೊತ್ತಾಯ್ತು ಹೊಳಹು ಅಂತ ಕೂಡ ಅನ್ಸತ್ತೆ. ಆದರೆ ಸಿನಿಮಾ ನೋಡಿದ್ಮೇಲೆ ಅಲ್ಲಿ ಅವರು ಬೇರೆನೇ ಇಟ್ಟಿರ್ತಾರೆ. ಬಟ್ ಈಗ ನಾವು ಧುರಂಧರ್ ಮೊದಲನೇ ನೋಡಿರೋದ್ರಿಂದ ಎರಡನೇದೊಂದು ಸ್ವಲ್ಪ ಪ್ರೊಡಿಕ್ಟೇಬಲ್ ಲೈನಲ್ಲಿ ಇರುತ್ತೆ ಅಂತ ನನಗೂ ಕೂಡ ಅನ್ನಿಸ್ತು. ಏನಿರ್ಬೋದು, ಪ್ರತಿಯೊಂದು ಫ್ರೇಮ್ ಕೂಡ ತುಂಬ ಚೆನ್ನಾಗಿ ಟ್ರೇಲರಲ್ಲಿ ತೆಗೆದಿದ್ದಾರೆ. ಈ ಧುರಂಧರ್ 2 ಏನಿರಬಹುದು, ನನ್ನ ಪ್ರಿಡಿಕ್ಷನ್ ಏನು ಅಂತಂದರೆ, ಆಬ್ವಿಯಸ್ಲಿ ರಣವೀರ್ ಸಿಂಗ್ ಅವರು ಹಮ್ಜಾ ಅಲಿ ಮಜಾರಿ ಆಗೋದಕ್ಕೂ ಮುಂಚೆ ಜಸ್ಪ್ರೀತ್ ಸಿಂಗ್ ರಂಗಿ ಅದು ಹೇಗೆ ಹಮ್ಜಾ ಅಲಿ ಮದಾರಿ ಆದರೂ ಆ ಥರದ್ದು ಅವರ ಜೀವನದಲ್ಲಿ ಏನಾಗಿತ್ತು ಅನ್ನೋದನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಅರ್ಜುನ್ ರಾಮ್ಪಾಲ್ ಆಸ್ ಮೇಜರ್ ಇಕ್ಬಾಲ್ ಆಗಿದ್ದಾರೆ. ಅವರಿಗೆ ಈ ಹಮ್ಜಾ ಅಲಿ ಮಜಾರಿ ಏನು ಮಾಡ್ತಾ ಇದ್ದಾನೆ, ಆತನ ನಿಷ್ಠೆ ಏನಿದೆ ಅನ್ನೋದು ಗೊತ್ತಾಗತ್ತಾ, ಆತ ಮುಂದೆ ಹೇಗೆ ಅದನ್ನು ತೊಗೊಂಡು ಹೋಗ್ತಾನೆ ಅನ್ನೋದು ನೋಡಬೇಕು. ಇನ್ನು ಮೇಜರ್ ಟ್ವಿಸ್ಟ್ ಇಟ್ಟಿರೋದು ಬಡೇ ಸಾಬ್ ಅನ್ನೋರು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸಂಜಯ್ ದತ್ ಅವರು ಇದುವರೆಗೂ SP ಚೌಧರಿ ಅಸ್ಲಂ ಆಗಿನೇ ಇದ್ದಾರೆ. ಬಡೇ ಸಾಬ್ ಯಾರು, ಅಲ್ಲೊಬ್ರು ಯಾರನ್ನೋ ಒಬ್ರು ಟ್ವಿಸ್ಟ್ ತಂದು ಇಟ್ಬಿಟ್ಟು ಮತ್ತೆ ಪಾರ್ಟ್ 3 ಏನಾದರೂ ಇಟ್ಬಿಡ್ತಾರಾ ಆದಿತ್ಯ ಧರ್ ಅವರು, ಗೊತ್ತಿಲ್ಲ. ಧುರಂಧರ್ ದ ರಿವೆಂಜ್ ಅಲ್ಲಿ ಮಾಧವನ್ ಅವರು ಒಬ್ಬ ಇಂಟೆಲಿಜೆನ್ಸ್ ಚೀಫ್ ಆಗ್ಬಿಟ್ಟು ಯಾವ ರೀತಿ ದೇಶದ ರಕ್ಷಣೆಗಾಗಿ ಪ್ಲಾನಿಂಗ್ ಮಾಡ್ತಾರೆ, ರಂಗಿಯನ್ನ ಹೇಗೆ ತಯಾರು ಮಾಡಿದ್ರು ಅನ್ನೋದನ್ನ ತೋರಿಸ್ತಾರೆ, ಅನ್ನೋದು ಡೀಟೇಲ್ ಆಗಿ ತೋರಿಸ್ತಾರೆ ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಅದಾದ್ಮೇಲೆ ನೀವು ಈ ಹಿಂದೆ ಬಂದಂತಹ ಬಾಲಿವುಡ್ನಲ್ಲಿ ಬಂದಂತಹ ಕಾಮಿಡಿ ಸ್ಪೈ ಮೂವಿಗಳನ್ನು ಮರೆತು ಬಿಡಬೇಕು. ಸ್ಪೈಯಿಂಗ್ ಅಂದರೆ ಇದೆ. ಯಾಕೆ ಅಂದರೆ ನೀವೀಗಿರುವಂತಹ ಪ್ರಸ್ತುತ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗತ್ತೆ ಎಷ್ಟು ಪ್ರಿಸಿಷನ್, ಪ್ಲಾನಿಂಗ್, ಸ್ಟ್ರಾಟಜಿ ಸ್ಪೈಯಿಂಗಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ. ಹಾಗಾಗಿ ತುಂಬಾ ಒಳ್ಳೆ ರೀತಿಯ ಕಾಂಟೆಂಟನ್ನು ಹೇಳಬೇಕಾದ್ದನ್ನು ತುಂಬ ಶಕ್ತಿಯುತವಾಗಿ ಪಾಕಿಸ್ತಾನ ನೀನು ಇದನ್ನೇ ಮಾಡಿದೀಯಾ ಅಂತ ತೋರಿಸುವ ಒಂದು ಧೈರ್ಯವನ್ನು ಆದಿತ್ಯ ಧರ್ ಅವರು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಕೊಳ್ಳೇಬೇಕು. ಸಾರಾ ಅರ್ಜುನ್, ಯಾಲೀನಾ ಪಾತ್ರದಲ್ಲಿರುವಂತಹ ಸಾರಾ ಅರ್ಜುನ್ ಅವರ ಒಂದೇ ಒಂದು ಸ್ಟಿಲ್ ಟ್ರೇಲರಲ್ಲಿ ಬಿಟ್ಟಿದ್ದಾರೆ. ಅದೊಂದೇ ಸ್ಟಿಲ್ ಸಾಕು, ಏನೋ ದೇರ್ ಈಸ್ ಸಮಥಿಂಗ್ ಅಪ್ ಟು ಇಟ್ ಅಂತಾನೆ ಅನ್ನಿಸ್ತಿದೆ. ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ಆಗಿನೇ ಬರ್ತಾ ಇದೆ ಅಂತ ಅನ್ಸುತ್ತೆ. ನೀವು ಧುರಂಧರ್ ನನ್ನ ಮೊದಲನೇದು ರಿವ್ಯೂವಲ್ಲಿ ನೋಡಿದ್ರೆ ನಾನು ಹೇಳಿದ್ದೆ ಮಹಿಳಾ ಪಾತ್ರಕ್ಕೆ ಅಂಥ ಪ್ರಾಮುಖ್ಯತೆಯನ್ನು ಈ ಸಿನಿಮಾದಲ್ಲಿ ಕೊಟ್ಟ ಹಾಗಿಲ್ಲ ಅಂತ. ಆದರೆ ಈ ಧುರಂಧರ್ದ ರಿವೆಂಜಲ್ಲಿ ಅದಿದೆ ಅಂತ ಅನ್ನಿಸ್ತಾ ಇದೆ. ನಾನು ಈ ಥರ ಹೇಳ್ತೀನಿ ಅಂತಲ್ಲ, ಈ ಬಾಲಿವುಡ್ ಸ್ಪೈ ಸಿನಿಮಾಗಳಲ್ಲಿ ಈ ಹಿಂದೆ ಬಂದಿರುವಂಥ ಸಿನಿಮಾಗಳೆಲ್ಲ ಏಜೆಂಟ್ಗಳು, ಆ ಏಜೆಂಟ್ಗಳ ನಡುವೆ ಪ್ರೀತಿ, ಪಾಕಿಸ್ತಾನಿ ಏಜೆಂಟ್ ಅಥವಾ ISI ಏಜೆಂಟ್ ಬಿಕಿನಿ ಹಾಕ್ಕೊಂಡು ಸಮುದ್ರದಲ್ಲಿ ಓಡಾಡಿ, ಅದೆಲ್ಲ ಅಲ್ಲ. ಈಗ ಸ್ಪೈ ಮೂವೀಸ್ ಅಂದರೆ ಈ ಥರ ಇರಬೇಕು ಅಂತ ನಮ್ಮ ಆದಿತ್ಯ ಧರ್ ಅವರು ತೋರಿಸಿದ ಥರ ಇದೆ. ಸೊ ಇದರಲ್ಲಿ ಬಾಲಿವುಡ್ ಮೂವಿ, ಸ್ಯಾಂಡಲ್ವುಡ್ ಮೂವಿ, ನಾರ್ತ್ ಸೌತ್ ಅನ್ನೋದು ಯಾವುದೂ ಇಲ್ಲ. ಇದು ನಮ್ಮ ಭಾರತದ ಸಿನಿಮಾ ಅಷ್ಟೇ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಧುರಂಧರ್ ಮೂವಿನೇ ಪಾಕಿಸ್ತಾನದವರು ಡೌನ್ಲೋಡ್ ಮಾಡಿಕೊಂಡು ನೋಡಿದ್ದಾರೆ. ಪೈರೇಟೆಡ್ ವರ್ಷನ್ ಅಲ್ಲದು ಬ್ಯಾನ್ ಆಗಿತ್ತು. ಇನ್ನು ಟ್ರೇಲರ್ನ ಅದೆಷ್ಟು ಜನ ನೋಡಿದಾರೋ ಅಲ್ಲೇ ಟ್ರೆಂಡಿಂಗ್ ಆಗ್ತಾ ಇದೆಯೋ ಗೊತ್ತಿಲ್ಲ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ. ಸ್ಪೈ ಮೂವೀಸ್ ಅನ್ನೋ ಹೆಸರಲ್ಲಿ ಕಾಮಿಡಿನ ಸರ್ವ್ ಮಾಡ್ತಾ ಇದ್ದ ಬಾಲಿವುಡ್ಗೆ ನೋಡಿ ಸ್ಪೈ ಮೂವೀಸ್ ಅಂದರೆ ಹೀಗಿರಬೇಕು ಅಂತ ತೋರಿಸ್ಕೊಟ್ಟಾಗಿದೆ ಈ ಧುರಂಧರ್ ದ ರಿವೆಂಜ್. ಎಲ್ಲರೂ ಕೂಡ ನೋಡಿ. ನಾನು ಮೊದಲನೇ ದಿವಸನೇ ಮಾರ್ಚ್ 19 ಆದರೆ ನೋಡ್ತೀನಿ, ಆಗಿಲ್ಲ ಅಂದರೆ ಆ ಒಂದು ವಾರದಲ್ಲಿ ನೋಡ್ಬಿಟ್ಟು ಒಂದೊಳ್ಳೆ ರಿವ್ಯೂ ತಗೊಂಡು ಬರ್ತೀನಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೀಗೆ ಬರಬೇಕು ಯುಗಾದಿ. ನನ್ನ ಫೈನಲ್ ಕಾಮೆಂಟ್, ಇನ್ಮುಂದೆ ಬಾಲಿವುಡ್ನಲ್ಲಿ ಮಾಡುವಂತಹ ಯಾವುದೇ ಸ್ಪೈ ಮೂವೀಸ್ will be compared as prior to ಧುರಂಧರ್, ಆಫ್ಟರ್ ಧುರಂಧರ್. ಅದಂತೂ ಖಂಡಿತ. ಇದು ಆ ಸಿನಿಮಾದ ಶಕ್ತಿ ಅಂತಲೇ ಹೇಳಬೇಕು.
ತುಂಬ ಖುಷಿ ಆಗ್ತಾ ಇದೆ. ಗೊತ್ತಿಲ್ಲ, ಒಂದು ಸೇಯಿಂಗ್ ಇದೆ, ಕೆಲವ್ರಿಗೆ ಇಷ್ಟ ಆಗುತ್ತೆ ಈ ಮೂವಿ, ಕೆಲವ್ರಿಗೆ ಇಷ್ಟ ಆಗಲ್ಲ, ಅದು ಅವ್ರ ಒಪಿನಿಯನ್. ನಾನು ಅದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಈ ಮೂವಿ ಇಷ್ಟ. ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವೆದರ್ ಯು ಲವ್ ಧುರಂಧರ್ ಆರ್ ಯು ಹೇಟ್ ಧುರಂಧರ್, ಬಟ್ ಯು ಕ್ಯಾನ್ ನಾಟ್ ಇಗ್ನೋರ್ ಧುರಂಧರ್ ಅಷ್ಟೇ. ಧುರಂಧರ್ ಮೂವಿನ ನೋಡ್ಬಿಟ್ಟು ಅದರ ರಿವ್ಯೂ ಜೊತೆಗೆ ಬರ್ತೀನಿ. ಈ ಟ್ರೇಲರ್ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನಲ್ಲಿ ಬರ್ತಿರುವ ರಿವ್ಯೂ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮತ್ತೊಂದು ಸಿನಿಮಾ, ಪುಸ್ತಕ ಅಥವಾ ವೆಬ್ ಸೀರೀಸ್ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.